ಹೆಲೋ ಗೆಳೆಯರೆ, ಇವತ್ತು ಮತ್ತೊಂದು ಹೊಸ ಕಥೆಯನ್ನು ಹೇಳಲು ಇಚ್ಛಿಸುತ್ತೇನೆ. ಬೆಂಗಳೂರಿನ ಹಳೆಯ ಬಸವನಗುಡಿಯ ಮೂಲೆಯಲ್ಲಿದ್ದ ಪುಸ್ತಕ ಮನೆ ಎಂಬ ಹಳೆಯ ಗ್ರಂಥಾಲಯ ಅದು. ಹಳೆಯ ಪುಸ್ತಕಗಳ ಮೇಲಿನ ಧೂಳಿನ ವಾಸನೆ ಮತ್ತು ಫಿಲ್ಟರ್ ಕಾಪಿಯ ಸುವಾಸನೆ ಅಲ್ಲಿ ಸದಾ ತುಂಬಿರುತ್ತಿತ್ತು. ಅಲ್ಲಿ ಅರಳಿದ ಪ್ರೇಮಕತೆ ಇದು. ಆರ್ಯನ್ ಒಬ್ಬ ವಾಸ್ತುಶಿಲ್ಪಿ. ಪ್ರತಿ ಮಂಗಳವಾರ ಸಂಜೆ ಸರಿಯಾಗಿ 5:30ಕ್ಕೆ ಅಲ್ಲಿ ಬರುತ್ತಿದ್ದ. ಅವನ ಪ್ರಪಂಚವು ಕಟ್ಟಡಗಳ ನೀಲನಕ್ಷೆ ಮತ್ತು ಕಾಂಕ್ರೀಟ್ ಗೋಡೆಗಳ ನಡುವೆ ಸೀಮಿತವಾಗಿತ್ತು. ಆದರೆ ಆ ಲೈಬ್ರರಿಯಲ್ಲಿ ಅವನು ಶಾಂತಿಯನ್ನು ಕಂಡುಕೊಳ್ಳುತ್ತಿದ್ದ. ಮತ್ತು ಅದೇ ಲೈಬ್ರರಿಯಲ್ಲಿ ಮಾಯಾ ಎಂಬ ಹುಡುಗಿಯೂ ಬರುತ್ತಿದ್ದಳು. ಅವಳು ಒಬ್ಬ ಚಿತ್ರಕಲಾವಿದೆ. ಅವಳ ಕಣ್ಣುಗಳಲ್ಲಿ ಯಾವಾಗಲೂ ಒಂದು ಬಗೆಯ ಆಳವಾದ ಹುಡುಕಾಟವಿರುತ್ತಿತ್ತು. ಅವಳೂ ಕೂಡ ಅದೇ ಸಮಯಕ್ಕೆ ಬರುತ್ತಿದ್ದಳು. ಆದರೆ ಅವಳು ಕುಳಿತುಕೊಳ್ಳುತ್ತಿದ್ದುದು ಕಿಟಕಿಯ ಪಕ್ಕದ ಒಂದು ನಿರ್ದಿಷ್ಟ ಟೇಬಲ್ ಬಳಿ ಮಾತ್ರ. ಅವರ ನಡುವಿನ ಸಂಬಂಧ ಬಹಳ ವಿಚಿತ್ರವಾಗಿತ್ತು. ಕಳೆದ 6 ತಿಂಗಳುಗಳಿಂದ ಅವರು ಪ್ರತಿ ಮಂಗಳವಾರ ಭೇಟಿಯಾಗುತ್ತಿದ್ದರು. ಆದರೆ ಒಂದೇ ಒಂದು ಪದವನ್ನೂ ಆಡಿರಲಿಲ್ಲ. ಕೇವಲ ಒಂದು ಸಣ್ಣ ನಗು ಅಥವಾ ಕಣ್ಣುಗಳ ಭಾಷೆಯಲ್ಲಿ ಒಂದು ಹಲೋ ಅಷ್ಟೇ. ಆರ್ಯನಿಗೆ ಅವಳ ಹೆಸರು ಕೂಡ ತಿಳಿದಿರಲಿಲ್ಲ. ಆದರೂ ಅವಳ ಇರುವಿಕೆ ಅವನ ವಾರದ ಅತ್ಯಂತ ಮುಖ್ಯವಾದ ಭಾಗವಾಗಿತ್ತು. ಅವಳು ಬಂದು ಆ ಕುರ್ಚಿಯಲ್ಲಿ ಕುಳಿತಾಗ ಮಾತ್ರ ಅವನ ಮನಸ್ಸಿನ ಗೊಂದಲಗಳು ಶಾಂತವಾಗುತ್ತಿದ್ದವು. ಮಾಯಾಳಿಗೂ ಅಷ್ಟೇ. ಆರ್ಯನ್ ತನ್ನ ಪುಸ್ತಕದಲ್ಲಿ ಮುಳುಗಿರುವುದನ್ನು ನೋಡುವುದೇ ಒಂದು ನೆಮ್ಮದಿ. ಅವರ ನಡುವೆ ಒಂದು ಅದೃಶ್ಯ ಆಳವಾದ ಮೌನದ ಸೇತುವೆ ನಿರ್ಮಾಣವಾಗಿತ್ತು. ಅದು ಪ್ರಪಂಚದ ಯಾವುದೇ ಮಾತಿಗಿಂತ ಹೆಚ್ಚು ಶಕ್ತಿಶಾಲಿ ಆಗಿತ್ತು. ಹೀಗೆ ಒಂದು ದಿನ ಆರ್ಯನ್ ತಾನು ಓದುತ್ತಿದ್ದ ರವೀಂದ್ರನಾಥ್ ಟ್ಯಾಗೋರ್ ಅವರ ಕವನ ಸಂಕಲನದ ಮಧ್ಯೆ ಒಂದು ಸಣ್ಣ ಕಾಗದದ ಚೂರನ್ನು ಇಟ್ಟು ಅದರಲ್ಲಿ ಅವನು ಬರೆದಿದ್ದ, ಕೆಲವೊಮ್ಮೆ ಮೌನವೇ ಅತ್ಯುತ್ತಮ ಸಂಭಾಷಣೆಯಾಗುತ್ತದೆ ಅಲ್ಲವೇ ಎಂದು ಬರೆದು ಪುಸ್ತಕವನ್ನು ಅವಳು ಸಾಮಾನ್ಯವಾಗಿ ಕೂರುವ ಟೇಬಲ್ ಮೇಲೆ ಬಿಟ್ಟು ಹೋದ. ಮುಂದಿನ ಮಂಗಳವಾರ ಆರ್ಯನ್ ಕುತೂಹಲದಿಂದ ಕಾಯುತ್ತಿದ್ದ. ಮಾಯಾಳು ಬಂದಳು. ಅವಳು ಆ ಪುಸ್ತಕವನ್ನು ನೋಡಿದಳು. ನಂತರ ಅವನ ಕಡೆ ನೋಡಿ ಮುಗುಳ್ನಕ್ಕಳು. ಅವಳು ಹೋದ ನಂತರ ಆರ್ಯನ್ ಆ ಪುಸ್ತಕವನ್ನು ತೆರೆದನು. ಅಲ್ಲಿ ಅವಳ ಉತ್ತರವಿತ್ತು, ಹೌದು. ಆದರೆ ಆ ಮೌನವನ್ನು ಅರ್ಥ ಮಾಡಿಕೊಳ್ಳುವವರು ಸಿಕ್ಕಾಗ ಮಾತ್ರ. ಅಲ್ಲಿಂದ ಅವರ ವಿಶಿಷ್ಟ ಪ್ರೇಮಕತೆ ಶುರುವಾಯಿತು. ಪ್ರತಿ ವಾರವೂ ಅವರ ಪುಸ್ತಕಗಳ ಹಾಳೆಗಳ ನಡುವೆ ತಮ್ಮ ಮನಸ್ಸಿನ ಆಳವಾದ ಭಾವನೆಗಳನ್ನು, ಒಂಟಿತನವನ್ನು ಮತ್ತು ಕನಸುಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದರು. ಅವರು ಎಂದಿಗೂ ನೇರವಾಗಿ ಮಾತನಾಡಲಿಲ್ಲ. ಫೋನ್ ನಂಬರ್ ಕೂಡ ವಿನಿಮಯ ಮಾಡಿಕೊಳ್ಳಲಿಲ್ಲ. ಆ ಹಳೆಯ ಲೈಬ್ರರಿಯ ಮೌನವೇ ಅವರ ಪ್ರಪಂಚವಾಗಿತ್ತು. ಆದರೆ ಒಂದು ಮಂಗಳವಾರ ವಿಪರೀತ ಮಳೆಯಾಗುತ್ತಿತ್ತು. ಆರ್ಯನ್ ಎಂದಿನಂತೆ ಕಾಯುತ್ತಿದ್ದ. ಸಮಯ 6 ಗಂಟೆ ಆಯಿತು, 6:30 ಆಯಿತು. ಮಾಯಾ ಬರಲಿಲ್ಲ. ಮೊದಲ ಬಾರಿಗೆ ಆರ್ಯನ್ಗೆ ಆ ಲೈಬ್ರರಿಯ ಮೌನ ಭಯಂಕರವಾಗಿ ಕಾಡತೊಡಗಿತು. ಅವಳ ಹೆಸರೂ ತಿಳಿಯದ ಅವನು ಅವಳನ್ನು ಎಲ್ಲಿ ಹುಡುಕುವುದು? ಅವನ ಹೃದಯದಲ್ಲಿ ಅವ್ಯಕ್ತವಾದ ನೋವು ಮತ್ತು ಶೂನ್ಯತೆ ಆವರಿಸಿತು. ಆ ಕ್ಷಣದಲ್ಲಿ ಅವನಿಗೆ ಅರ್ಥವಾಯಿತು, ಅವಳು ಅವನ ಜೀವನದ ಕೇವಲ ಒಂದು ಭಾಗವಾಗಿರಲಿಲ್ಲ, ಅವಳೇ ಅವನ ಜೀವನವಾಗಿದ್ದಳು ಎಂದು. ಹೀಗೆ ಒಂದು ವಾರ ಕಳೆಯಿತು. ಆರ್ಯನ್ಗೆ ಕೆಲಸದಲ್ಲಿ ಮನಸ್ಸಿರಲಿಲ್ಲ. ಮುಂದಿನ ವಾರ ಮಂಗಳವಾರ ಅವನ ಮತ್ತೆ ಲೈಬ್ರರಿಗೆ ಓಡಿ ಹೋದನು. ಅವಳು ಅಲ್ಲಿಗೆ ಬರಲಿಲ್ಲ. ಅವಳು ಕೊನೆಯ ಬಾರಿ ಕುಳಿತಿದ್ದ ಜಾಗಕ್ಕೆ ಹೋದನು. ಅಲ್ಲಿ ಮೇಜಿನ ಕೆಳಗೆ ಒಂದು ಸಣ್ಣ ಹಳೆಯ ಸ್ಕೆಚ್ ಬುಕ್ ಬಿದ್ದಿತ್ತು. ಬಹುಶಃ ಅವಳು ಅದನ್ನು ಮರೆತು ಹೋಗಿರಬೇಕು ಎಂದು ಭಾವಿಸಿದನು. ಅವನು ಅದನ್ನು ತೆರೆದಾಗ ಸ್ತಬ್ಧನಾದನು. ಅದರ ಪ್ರತಿ ಪುಟದಲ್ಲೂ ಆರ್ಯನ್ ಇದ್ದ. ಅವನ ಪುಸ್ತಕವನ್ನು ಓದುತ್ತಿರುವಾಗ, ಅವನು ಯೋಚಿಸುತ್ತಿರುವಾಗ, ಅವನು ಕಾಫಿ ಕುಡಿಯುತ್ತಿರುವಾಗ, ಅವನ ಪ್ರತಿಯೊಂದು ಸೂಕ್ಷ್ಮ ಭಾವನೆಗಳನ್ನು ಅವಳು ತನ್ನ ಕುಂಚದಲ್ಲಿ ಸೆರೆ ಹಿಡಿದಿದ್ದಳು. ಆ ಚಿತ್ರಗಳಲ್ಲಿ ಅದೆಷ್ಟು ಪ್ರೀತಿ ಮತ್ತು ವಾತ್ಸಲ್ಯ ತುಂಬಿತ್ತೆಂದರೆ ಅವನ ಕಣ್ಣುಗಳಲ್ಲಿ ನೀರು ಬಂತು. ಕೊನೆಯ ಪುಟದಲ್ಲಿ ಒಂದು ಆರ್ಟ್ ಗ್ಯಾಲರಿಯ ವಿಳಾಸ ಮತ್ತು ಒಂದು ಸಾಲಿತ್ತು, ನನ್ನ ಮೌನದ ಕತೆ ಪ್ರದರ್ಶನಕ್ಕೆ ಬನ್ನಿ. ಇಲ್ಲಿ ಶಬ್ದಗಳಿಗಿಂತ ಭಾವನೆಗಳಿಗೆ ಬೆಲೆ ಹೆಚ್ಚು. ಆರ್ಯನ್ ತಕ್ಷಣವೇ ಆ ವಿಳಾಸಕ್ಕೆ ಓಡಿದನು. ಅದು ನಗರದ ಒಂದು ಪ್ರಸಿದ್ಧ ಆರ್ಟ್ ಗ್ಯಾಲರಿ.
ಒಳಗೆ ಹೋದಾಗ ಗೋಡೆಗಳ ಮೇಲೆಲ್ಲ ಅವರ ಮಂಗಳವಾರದ ಮೂಕ ಭೇಟಿಗಳ ಚಿತ್ರಗಳೇ ಇದ್ದವು. ಗ್ಯಾಲರಿಯ ಮಧ್ಯದಲ್ಲಿ ಒಂದು ದೊಡ್ಡ ಪೇಂಟಿಂಗ್ ಮುಂದೆ ಮಾಯಾ ನಿಂತಿದ್ದಳು. ಅದು ಆರ್ಯನ್ ಮತ್ತು ಮಾಯಾ ಲೈಬ್ರರಿಯಲ್ಲಿ ಒಬ್ಬರನ್ನೊಬ್ಬರು ನೋಡುತ್ತಿರುವಾಗ ಚಿತ್ರ ತೆಗೆದಿದ್ದು. ಅವಳು ತಿರುಗಿ ಆರ್ಯನನ್ನು ನೋಡಿದಳು. ಅವಳ ಕಣ್ಣುಗಳು ಆಶ್ಚರ್ಯ ಮತ್ತು ಸಂತೋಷದಿಂದ ತುಂಬಿದವು. ಆರ್ಯನ್ ನಿಧಾನವಾಗಿ ಅವಳ ಹತ್ತಿರ ಹೋದನು. ಅವರ ಸುತ್ತಲೂ ಜನರಿದ್ದರು. ಅವರಿಗೆ ಕೇವಲ ಒಬ್ಬರನ್ನೊಬ್ಬರು ಮಾತ್ರ ನೋಡಲು ಸಾಧ್ಯವಾಗುತ್ತಿದ್ದರು. ವರ್ಷಗಳ ಮೌನದ ನಂತರ ಆರ್ಯನ್ ಮೊದಲ ಬಾರಿಗೆ ತನ್ನ ಧ್ವನಿಯನ್ನು ಹೊರಡಿಸಿದನು. ಅವನ ಧ್ವನಿ ಭಾವನೆಗಳಿಂದ ನಡುಗುತ್ತಿದ್ದವು. ನಿನ್ನ ಕಲೆ ತುಂಬ ಸುಂದರವಾಗಿದೆ ಮಾಯಾ, ಆದರೆ ಈ ಚಿತ್ರಗಳಲ್ಲಿರುವವನು ನಾನೇ ಎಂದು ನಂಬಲು ಸಾಧ್ಯವಾಗುತ್ತಿಲ್ಲ. ಮಾಯಾ ಕಣ್ಣೀರು ಮಿಶ್ರಿತ ನಗುವಿನೊಂದಿಗೆ ಉತ್ತರಿಸಿದಳು. ನೀನು ಕಾಣುವ ರೀತಿ ಇದು ಆರ್ಯನ್. ನನ್ನ ಮನವು ನಿನ್ನನ್ನು ನೋಡಿದ ರೀತಿ ಇದು. ಅವಳು ಅವನ ಕೈಯನ್ನು ಹಿಡಿದುಕೊಂಡನು. ಇನ್ನು ಮುಂದೆ ನಮಗೆ ಮೌನದ ಅಗತ್ಯವಿಲ್ಲ. ನಮ್ಮ ಕಥೆಯನ್ನು ಇಂದಿನಿಂದ ಮಾತುಗಳೊಂದಿಗೆ ಬರೆಯೋಣ ಎಂದನು. ಆ ದಿನ ಆ ಹಳೆಯ ಲೈಬ್ರರಿಯಲ್ಲಿ ಹುಟ್ಟಿದ ಮೂಕ ಪ್ರೀತಿ ಪುಸ್ತಕದ ಹಾಳೆಗಳಿಂದ ಹೊರಬಂದು ನಿಜ ಜೀವನದಲ್ಲಿ ಉಸಿರಾಡಲು ಪ್ರಾರಂಭಿಸಿತು. ಅವರ ಮೌನವು ಕೊನೆಗೂ ಪ್ರೀತಿಯ ಮಾತಾಗಿ ಬದಲಾಗಿತ್ತು. ಹೀಗೆ ಅವರಿಬ್ಬರು ಒಂದಾದರು. ಗೆಳೆಯರೇ, ಈ ಸಣ್ಣ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.